ಸಪ್ತರ್ಷಿಗಳಲ್ಲಿ ಮಹಾನ್ ತಪಸ್ವಿ ಅಂಗೀರಸ ವಂಶದ ದಿವ್ಯ ಜ್ಯೋತಿ ಬ್ರಹ್ಮರ್ಷಿ ಗೌತಮರು. ಸಮುದ್ರ ಮಂಥನ ಸಮಯದಲ್ಲಿ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ದೇವತೆಗಳ ಪ್ರಶ್ನೆಗೆ ಉತ್ತರವಾಗಿ ಸಕಲ ಸೌಂದರ್ಯದಿಂದ ಕುಂದುಕೊರತೆ ಇಲ್ಲದ ಪರಿಪೂರ್ಣ ಸೃಷ್ಟಿಯ ಪ್ರತೀಕವಾಗಿ ಬ್ರಹ್ಮನು ಅಹಲ್ಯೆಯನ್ನು ಸೃಷ್ಟಿಸಿದನು. ಲೋಕದ ಸೌಂದರ್ಯದ ಬಗ್ಗೆ ನಿರ್ಮೋಹಿಯಾಗಿದ್ದು ಸದಾ ಶಿವಧ್ಯಾನದಲ್ಲಿ ಲೀನರಾಗಿದ್ದ ನಿರ್ಮಲ ಮನಸ್ಸಿನ ಗೌತಮರಿಗೆ ಅಹಲ್ಯೆಯನ್ನು ಕೊಟ್ಟು ಬ್ರಹ್ಮನು ವಿವಾಹ ನೆರವೇರಿಸಿದನು. ವಿವಾಹದ ನಂತರ ಆಶ್ರಮಕ್ಕೆ ಬರುವ ಅತಿಥಿಗಳಿಗೆ ಅನ್ನದಾನ ಮಾಡಲು ಗೌತಮರು ಬಯಸಿದರು. ಅದಕ್ಕಾಗಿ ಶಿವನಿಂದ 2 ಗಂಟೆಗಳಲ್ಲಿ ಯಾವುದೇ ಬೀಜ ಬೆಳೆದು ಫಲ ಕೊಡಲಿ ಎಂಬ ಅದ್ಭುತ ವರವನ್ನು ಪಡೆದರು. ಇದರ ಪರಿಣಾಮವಾಗಿ ಅವರ ಖ್ಯಾತಿ ಎಲ್ಲೆಡೆ ಹರಡಿತು. ಆದರೆ ಕೆಲ ಋಷಿಗಳು ಅಸೂಯೆಗೊಂಡು ಒಂದು ಮಾಯಾ ಹಸುವನ್ನು ಅವರ ಹೊಲಕ್ಕೆ ಕಳುಹಿಸಿದರು. ಹಸುವನ್ನು ಓಡಿಸಲು ಗೌತಮರು ದರ್ಬೆ ಬೀಸಿದಾಗ ಅದು ಸತ್ತಂತೆ ನಟಿಸಿತು. ಆ ಕ್ಷಣದಲ್ಲೇ ಗೋಹತ್ಯೆ ಎಂಬ ಪಾಪದ ಆರೋಪ ಅವರ ಮೇಲೆ ಬಿತ್ತು. ಪಾಪ ವಿಮೋಚನೆಗಾಗಿ ಗೌತಮರು ತಪಸ್ಸಿನಲ್ಲಿ ಲೀನರಾದರು. ಅಲ್ಲಿ ಗಣೇಶನು ಕನಸಿನಲ್ಲಿ ಬಂದು ಶಿವನನ್ನು ಪ್ರಾರ್ಥಿಸಿ ಗಂಗೆಯನ್ನು ಭೂಮಿಗೆ ತರು ಎಂದು ಸಲಹೆ ನೀಡಿದನು. ಗೌತಮರು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದರು. ಶಿವನು ತನ್ನ ಜಟೆಯಿಂದ ಗಂಗೆಯನ್ನು ಹರಿಸಿದ ಕ್ಷಣದಲ್ಲಿ ಆ ಪವಿತ್ರ ಜಲವು ಮಾಯಾ ಹಸು ಬಿದ್ದ ಸ್ಥಳವನ್ನು ಸ್ಪರ್ಶಿಸಿತು. ಅದು ತಕ್ಷಣ ಮಾಯವಾಯಿತು ಮತ್ತು ಗೌತಮರು ಪಾಪದಿಂದ ಮುಕ್ತರಾದರು. ಆ ನದಿ ಅವರ ಹೆಸರಿನಿಂದಲೇ ಗೌತಮಿ ಅಂದರೆ ಗೋದಾವರಿ ಎಂದು ಪ್ರಸಿದ್ಧವಾಯಿತು. ತ್ರಯಂಬಕೇಶ್ವರದಿಂದ ಹರಿದು ದಕ್ಷಿಣ ಗಂಗೆ ಎಂದು ಇಂದಿಗೂ ಪೂಜಿಸಲ್ಪಡುತ್ತಿದೆ. ಆದರೆ ಪಾಪದಿಂದ ಮುಕ್ತರಾದ ಗೌತಮರ ಜೀವನದಲ್ಲಿ ಇನ್ನು ದೊಡ್ಡ ಪರೀಕ್ಷೆ ಕಾದಿತ್ತು, ಅಹಲ್ಯೆಯ ರೂಪದಲ್ಲಿ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.